ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಆ್ಯಸ್ ಯೂಶುವಲ್ ಇವತ್ತು ಎದ್ದು ಎದ್ದಿದ್ದು 3:30ಗೆ ಎದ್ದು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಮಾರ್ನಿಂಗ್ ಮನೇಲಿ ಎಳ್ನೀರು ಇರಲಿಲ್ಲ, ಆರ್ಡ್ರ್ ಮಾಡಬೇಕಿತ್ತು. ಆಫ್ಟರ್ 6 ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ದೇವ್ರ ಹತ್ರ ಕ್ಲೀನ್ ಮಾಡಿಕೊಂಡು, ಸೊ ಅದಾದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಕಿಚನ್ ಕ್ಲೀನ್ ಮಾಡಿ, ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಸೊ ಸ್ವಲ್ಪ ಪೂಜಾ ಐಟಮ್ಸ್ ಆರ್ಡ್ರ್ ಮಾಡಬೇಕಿತ್ತು. ಬಿಗ್ ಬಾಸ್ಕೆಟ್ ಪೂಜಾ ಐಟಮ್ಸ್ ಆಲ್ರೆಡಿ ಪ್ಲಸ್ ಕೊಕೊನಟ್ ವಾಟರ್ ಕೂಡ ಅದರಲ್ಲಿ ಆರ್ಡ್ರ್ ಮಾಡಿಕೊಂಡು ಕೊಕೊನಟ್ ವಾಟರ್ ಕುಡಿದು ಮನೆ ಗುಡಿಸಿ ಮಾಪ್ ಹಾಕಿ ಹೋಗಿ ಸ್ನಾನ ಮಾಡ್ಕೊಂಬರೋಷ್ಗೆ 9 o'clock ಆಗಿತ್ತು. ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಅದಾದಮೇಲೆ ತೋರಣ ಕಟ್ಟಬೇಕಿತ್ತು. ತೋರಣ ಕಟ್ಟಿ ಹೂವನ ಹಾರ ಮಾಡಿ ಪೋಣಿಸಿ, ಸೊ ಬಾಗಿಲಿಗೆ ರಂಗೋಲಿ ಹಾಕಿದೆ. ಆ ರಂಗೋಲಿ ಹಾಕಿ ಸ್ವಲ್ಪ ಕಲರ್ ಹಾಕಿ ಹೊರಗಡೆ ಹೋಗಿ ದೇವ್ರ ಫೋಟೋಗೆಲ್ಲ ಹಾರ ಹಾಕಿ, ಅದೇ ಮಿಕ್ಕಿರೋ ಹೂವಿನಲ್ಲಿ ಪುಡಿ ಹೂವಿನಲ್ಲಿ ದೀಪನ ಡೆಕೋರೇಟ್ ಮಾಡಿ, ಸೊ ದೇವ್ರ ಹತ್ರ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಬಂದೆ. ಅದಕ್ಕೆ ನಮಗೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು, ಬಿಕಾಸ್ ನಾನು ಮಾರ್ನಿಂಗಿಂದ ಟಿಫನ್ ಮಾಡಿರಲಿಲ್ಲ, ಟೀ ಕುಡಿದ. ಸೊ ಅಂದರೆ ಅಡುಗೆಗೆ ವಡೆ, ಹೆಸರುಬೇಳೆ, ರೈಸ್, ಸಾಂಬಾರು, ಹಪ್ಳ, ಆಲೂಗಡ್ಡೆ ಪಲ್ಯ ಇಷ್ಟು ಮಾಡಿಕೊಂಡು ನೈವೇದ್ಯಗೆ ಇಟ್ಟು ಕಜ್ಜಾಯ ಮಾಡಿ, ಸೊ ನೈವೇದ್ಯಗೆ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ. ಸೊ ಮಣ್ಣಿನ ದೀಪ ಎಲ್ಲ ಹಚ್ಚಿ ಪೂಜೆನ ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ವೀಡಿಯೋ ಫುಲ್ ಫೈನಲ್ ಟಚ್ ಮಾಡಿದ್ದೀನಿ, ನೋಡಿ ಯಾವ ಥರ ಬಂದಿದೆ ಅಂತ. ನನಗದು ಪೂಜೆ ಇವತ್ತಿನ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನೈಟ್ ಊಟ ಮಾಡಿ ಈಚೆ ಕೂಡ ದೀಪಗಳನ್ನೆಲ್ಲ ಅಂಟಿಸಿ ಊಟ ಮಾಡಿಕೊಂಡು, ಹಾಗೆ ಬಿಗ್ ಬಾಸ್ ನೋಡಿ ರಘು ಎಂಟ್ರಿ ಇತ್ತು ಇವತ್ತು. ಹಾಗಾಗಿ ಬಿಗ್ ಬಾಸ್ ಮಿಸ್ ಮಾಡಿದ್ರೆ ನೋಡ್ತೀನಿ, ನಾನು ಡೈಲಿನೂ ಬಿಗ್ ಬಾಸ್ ನೋಡಿ. ಸೊ ನಿಮ್ಮಲ್ಲಿ ಯಾರು ಬಿಗ್ ಬಾಸ್ ನೋಡ್ತೀರಾ, ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.